ಹಾ ಸೌಮ್ಯ ಫೋನ್ ಮಾಡ್ತು ಬಟ್ ಅವಳು ಫೋನ್ ಮಾಡೋಷ್ಟರಲ್ಲಿ ನಾಳೆ ಅವಳ ಸ್ಕೂಲ್ ಅವ್ಳು ನಾಳೆ ಸ್ಕೂಲ್ ಹೊರಟೋಗ್ಬಿಟ್ಟಿದ್ರು ಹುಡುಗರು. ಅಲ್ಲ ಈಗ ಚೀಲ ತಂದಿದ್ಯಲ್ಲ ಆ ಥರ ಒಂದು 5 ಕೆಜಿ ಚೀಲ ತೆಗೆಸ್ಕೊಂಡು ಇಲ್ಲಿ ತಂದು ಹಾಕಿದ್ದಿಲ್ಲ ನೀನು ತಂದೆ ಹೊಂಟಾನೆ ಅಲ್ಲ ಒಂದು 50 ಕೆಜಿದು ಒಂದು ಸರಿ ಆಂಟಿ ಹೋಗಿ ಬನ್ನಿ. ಇವ್ರು ಇದ್ದಿದ್ರೆ ಹೆಂಗೋ ಇಲ್ಲಿ ನೋಡ್ಕೊತಾರೆ ಅಂತ ಬರ್ಬೋದೈತಿ. ಇವ್ರು ಆಗಲ್ಲ ಅಂತಾರೆ ಸುಮ್ಮನೆ ಯಾಕಂದ್ರೆ ನಮ್ಗೆ ಒಳ್ಳೆ ಟೆನ್ಷನ್ ಸಿಗ್ತಾವ ಚೀಲ. ಅಲ್ಲ ಊರಿಗೆ ಹೋಗಿ ಬರೋದಂಟಿ ಇಲ್ಲೇ ಹೋಗಿ ಊಟ ಮಾಡ್ಕೊಂಡು ಹಿಂಗೆ ಬರೋದಾಗಿದ್ರೆ ಒಂದು ಅರ್ಧ ಗಂಟೆ 1 ಅವರ್ ಲೇಟ್ ಆಗಿದ್ರು ಬಿಡ್ಬೋದಿತ್ತು. ನಾವು ಊರಿಗೆ ಹೋದ್ಮೇಲೆ ಅದು ಎಷ್ಟೊತ್ತಾಗ್ತದೆ ಹೇಳಕ್ಕಾಗಲ್ಲ. ನಾನು ಹೇಳ್ಬೇಕು ಮಕ್ಳು ಹುಡುಗರು ನೋಡ್ಕೊಳ್ಬೇಕಲ್ಲಂಟಿ. ಅವ್ಳು ಕುಂದ್ರಬೇಕು ಅಮ್ಮ ಇದ್ರೆ ಒಂದು ಪಕ್ಷ ಪರವಾಗಿರ್ಲಿಲ್ಲ. ಇವರು ಇರಲ್ಲ, 100 ಮೇಲೆ ಹೋಗ್ತಾರೆ, ಬರೋದೇ ಇಲ್ಲ, ಊಟಕ್ಕೆ ಬರಲ್ಲ ಪುಣ್ಯಪ್ಪ. ಅದೇ ಇವಾಗ ತಿಂಡಿ ತಿನ್ನಕ್ಕೆ ಇವಾಗ ಬಂದವ್ರೆ, ತಿಂಡಿ ತಿಂದು ಹೋದ್ರೆ ಈಗ ಬರಲ್ಲ ಅವರು. ನಾಗಣ್ಣ ತಿಂಡಿ ತೋಟದಲ್ಲಿ ಕೊಂಡೋಗ್ಬಿಡ್ತಾರೆ, ಅವ್ರು ಇರಲ್ಲ. ಇಲ್ಲ ಇಲ್ಲ ಹೋಗಲ್ಲಂತೆ, ಇಲ್ಲೇ ಇರ್ತಾರೆ, ಬರಲ್ಲ ಅಂತ ಅಪ್ಪನವ್ರು, ಹೋಗಲ್ಲ ಅಂದ್ರೆ ಏನು ಮಾಡ್ಲಕ್ಕೆ. ನನಗೆ ಯಾರು ನೋಡ್ಕೊತಾರೆ ಅಂದ್ರೆ ನನಗೇನು ಗೊತ್ತಾಯ್ತೆ, ಹುಡುಗಿ ನೋಡ್ಕೊಂಡು ಹೋಗಿವಲ್ಲ. ಓ ಅವಳ ಅಪ್ಪನೇ ಧನುಷ್